ಮುಖ್ಯಮಂತ್ರಿಗಳು ಈಗ ಮತದಾನ ಆಗಿದೆ. ಮತದಾನ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಭರ್ಜರಿಯಾಗಿ ಸ್ವಾಗತವನ್ನು ಕೋರಿ ಮತಗಟ್ಟೆವರೆಗೂ ಕೂಡ ಕರ್ಕೊಂಡು ಹೋಗಿದ್ರು ಅವ್ರನ್ನ. ಈಗ ಮತದಾನವನ್ನು ಮಾಡಿ ಆಚೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಏನು ಮಾತನಾಡ್ತಾರೆ, ಏನು ಹೇಳ್ತಾರೆ ಅನ್ನೋದು ನೋಡೋಣ. ಇಷ್ಟೊಂದು ಜನ ಬಿಟ್ರು ಒಳಗಡೆಗೆ. ಎಲ್ಲಿಗೆ ಗುರು ಮುಖ್ಯಮಂತ್ರಿಗಳು ಮತದಾನವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನಂಗ ಕಾಣೋದೇನು ಅಂತಂದ್ರೆ ಅಷ್ಟೊಂದು ಜನ ಯಾಕೆ ಒಳಗಡೆಗೆ ಬಿಡ್ತಾರೆ ಅಂತ ಹೇಳಿ ನಂಗೆ ಅರ್ಥ ಆಗೋದಿಲ್ಲ. ಇನ್ನುಳಿದಂಥವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ಒಳಗಡೆ ಕಳಿಸ್ತೀರಾ, ಮಕ್ಕಳಿದ್ರು ಅಲ್ಲೇ ನಿಂತ್ಕೊಳಕ್ ಬಿಡ್ತೀರಾ, ಒಳಗಡೆಗೂ ಕಳಿಸಲ್ಲ ಮಕ್ಕಳನ್ನ. ರಾಜ್ಯದಲ್ಲಿ ಇವತ್ತು ಮೋದಿ ಅಲೆ ಇಲ್ಲ. ಇಡೀ ಕರ್ನಾಟಕದಲ್ಲಿ ಮೋದಿ ಅಲೆ ಇಲ್ಲ. ಇವತ್ತು ಅಲೆ ಇರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಅಲೆ. ಹಾಗಾಗಿ ಈ ಸಾರಿ ಕಾಂಗ್ರೆಸ್ ಓಟ್ ಹಾಕಿ ಮುಗಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮಾಧ್ಯಮದವರ ಬಳಿ ಮಾತಾಡ್ತಾ ಇದ್ರು. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅದಿರಲಿ. ಎನಿವೆ, ಅದು ಈಗ ಬೆಂಗಳೂರಿನಿಂದ ಅವರು ಊರಿಗೆ ಹೋಗಿ ಸಿದ್ದರಾಮಯ್ಯ ಹುಂಡಿಯಲ್ಲಿ ಮತ ಹಾಕಿ, ಇದು ಕೂಡ ಒಂದು ರೀತಿಯ ಇನ್ಸ್ಪಿರೇಷನ್. ಅವ್ರಿಗೆ ಎಷ್ಟು ಕೆಲಸಗಳು, ಬೇರೆ ಕಡೆ ಪ್ರಚಾರಕ್ಕೆ ಹೋಗೋದು, ಮಗದೊಂದು ಎಲ್ಲ ಇರುತ್ತೆ. ಅದೆಲ್ಲವನ್ನ ಬಿಟ್ಟು ಮೊದಲು ನನ್ನ ಕರ್ತವ್ಯವನ್ನು, ನಾನು ಬರೀ ಜನರಿಗೆ ಹೇಳೋದಲ್ಲ ಓಟ್ ಹಾಕಿ ಅಂತ, ನನ್ನ ಕೆಲಸ ನಾನು ಮಾಡಬೇಕಲ್ಲ ಅಂತ ಬಂದು ಓಟ್ ಹಾಕಿ ಹೋಗಿದ್ದಾರೆ. ಮಗದೊಂದು ಕಡೆ ಈಗ 10 ಹಲವು ವಿಶೇಷ ಮತದಾರರನ್ನ ಕೂಡ ಗುರುತಿಸಿ ನಿಮ್ಮ ಮುಂದೆ ವಿಜುವಲ್ಸ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ವಿಶೇಷ ಚೇತನರು, ಅಂಗವಿಕಲರು ಅಂದರೆ ಮತ್ತು ವಯಸ್ಸಾಗಿರೋರಾಗಿರ್ಬೋದು, ವಿಶೇಷ ಚೇತನರಾಗಿರ್ಬೋದು, ಮತ್ತು ಸಿನಿಮಾ ಸ್ಟಾರ್ಸ್ಗಳಾಗಿರ್ಬೋದು, ರಾಜಕೀಯ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ದೂರದ ದೇಶದಿಂದ ಲಕ್ಷಾಂತರ ರೂಪಾಯಿ ಟಿಕೆಟ್ ಹಾಕೊಂಡು ಬಂದು ಓಟ್ ಹಾಕಿ ಹೋಗ್ತಾ ಇದ್ದಾರೆ. ನಮ್ಗೆ ಇಲ್ಲೇ ಇರೋ ಪಕ್ಕದ ಗಲ್ಲಿಯಲ್ಲಿ ಬಂದು ಓಟ್ ಹಾಕೋಕೆ ನಾವು ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಹಾಗಾಗಿ ಜನರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ದಾರೆ, ಈಗಲೂ ಆಶೀರ್ವಾದ ಮಾಡ್ತಾರೆ. ಅದು ಚೆನ್ನಾಗಿದೆ. ನಿನ್ನೆ ಮತ್ತು ಮೊನ್ನೆ 2 ದಿನ ಎರಡನೇ ಪೇಸು ಚುನಾವಣೆಗಳು ಪ್ರಚಾರ ಮಾಡಿದೆ. ಪ್ರಚಾರ ಮಾಡಿದ್ರು. ಎರಡೂ ಕಡೆ ಚೆನ್ನಾಗಿದೆ. ಬೀದರು ಗೆಲ್ತೀವಿ, ಗುಲ್ಬರ್ಗನು ಕೂಡ ಗೆಲ್ತೀವಿ. ಫಸ್ಟ್ ಫೇಸ್ ಅಲ್ಲಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟನ್ನ ಗೆಲ್ಲುತ್ತೆ? 14 ಈಗ ಕರೆಕ್ಟ್ ಆಗಿ ಹೇಳಕ್ಕಾಗೋದಿಲ್ಲ. ಬಿಕಾಸ್ ಇದು ವೋಟಿಂಗು ಗುಪ್ತ ಮತದಾನ ಆದ್ರಿಂದ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಬಟ್ ಮೆಜಾರಿಟಿ ಗೆಲ್ತೀವಿ. ಚಾಮರಾಜನಗರ, ಮೈಸೂರು ಹೇಗಿದೆ? ಎರಡೂ ಕೇಳ್ತೀವಿ. ಚಾಮರಾಜನಗರ ಗೆಲ್ತೀವಿ, ಮೈಸೂರು ಗೆಲ್ತೀವಿ. ನಾಳೆ ಮತ್ತೆ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. ಬರ್ಲಿ, ಪಾಪ ಅವ್ರು ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ನರೇಂದ್ರ ಮೋದಿ ಅವರು, ಆದ್ರೆ ನರೇಂದ್ರ ಮೋದಿ ಅವರದ್ದು ಕಳೆದ 3 ದಿನಗಳ ಭಾಷಣ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಹತಾಶೆಯಿಂದ ಮಾಡಿದಂತ ಭಾಷಣ ಅಂತ ಅನ್ಸುತ್ತೆ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಭಾಷಣ ಅಲ್ಲ. ಪ್ರಧಾನಮಂತ್ರಿಯಾಗಿ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಭಾಷಣ. ಹಾಗಾಗಿ ಅವರು ಬಹುಶಃ ಹತಾಶರಾಗಿದ್ದಾರೆ ಅಂತ ಅನ್ಸುತ್ತೆ. ಸೋಲ್ತೀವಿ ಅಂತ ಭಯ ಇರಬೇಕು. ಮೊದಲನೇ ಫೇಸ್ನಲ್ಲಿ ಏನು 102 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ಹೆಚ್ಚು ಸ್ಥಾನಗಳನ್ನು NDA ಮತ್ತು ಅದರ ಮಿತ್ರ ಪಕ್ಷಗಳು ಗೆಲ್ತವೆ.
ಸರ್ ಎಲೆಕ್ಷನ್ ಕಮಿಷನ್ ಇಷ್ಟೆಲ್ಲ ಆದ್ರೂ ಎಲೆಕ್ಷನ್ ಕಮಿಷನ್ ಯಾಕೆ ಸರ್ ಆಕ್ಷನ್ ತಗೊಳ್ತಾ ಇಲ್ಲ? ಒಂದು ಧರ್ಮದ ವಿರುದ್ಧ ಈ ಮಟ್ಟಿಗೆ ದಾಳಿ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ಗೆ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಎಲೆಕ್ಷನ್ ಕಮಿಷನ್ ಅವರು ನಾವು ಕಾನೂನು ರೀತಿ ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೋಬೇಕು ನನ್ನ ಪ್ರಕಾರ. ಅಲ್ಲ ಅಟ್ಲೀಸ್ಟ್ ಅದು ಸ್ಟಾಪ್ ಮಾಡ್ಬೋದಲ್ಲ ಸರ್ ಆ ತರದ್